ಪ್ರಧಾನ ತಲೆದಂಡ ಅಂತೂ ಆಗೋಗಿದೆ ಈಗ. ಆದರೆ ಆಗುವಂಥ ಬೆಳವಣಿಗೆಗಳು ಏನು ಅನ್ನೋದನ್ನ ನೋಡಬೇಕಾಗಿದೆ ಈಗ ದೇಶದಲ್ಲಿ. ಸೊ ಇದೇ ವಾರ ನೂತನ ಶಿಕ್ಷಣ ಸಚಿವರ ಆಯ್ಕೆಯೂ ಕೂಡ ಆಗಲಿದೆ. ಇದೇ ವಾರ. ಸೊ ಇವತ್ತು ಅಥವಾ ನಾಳೆಯೇ ಸಚಿವರ ಆಯ್ಕೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ. ಇದೇ ವಾರ ನೂತನ ಶಿಕ್ಷಣ ಸಚಿವರ ಆಯ್ಕೆ. ಸೊ ಈಗ ಮಹಾರಾಷ್ಟ್ರದಿಂದ ಫಡ್ನವೀಸ್ ಅವರನ್ನ ಕರೆಸಿದಾರಂತೆ. ಸೊ ಹಾಗಾಗಿ ಅವರೇ ಆಗಬಹುದು ಅನ್ನುವಂಥದ್ದು ಬಹುತೇಕವಾಗಿ ಫಿಕ್ಸ್ ಆಗ್ತಾ ಇದೆ ಅಂತಿದ್ದಾರೆ. ಸೊ ಯಾರಾಗ್ತಾರೆ ಶಿಕ್ಷಣ ಮಂತ್ರಿಗಳು ಅಂತಂದ್ರೆ ಫಡ್ನವೀಸ್ ಆಗಬಹುದು ಅನ್ನುವಂಥ ಸಾಧ್ಯತೆನೇ ಬಹುದೊಡ್ಡ ಮಟ್ಟದಲ್ಲಿದೆ. ಗುಲಾವನ್ನ ಈಗ ಕೇಂದ್ರ ಕೊಟ್ಟಿದೆ, ಕರೆಸ್ಕೊಂಡಿದ್ದಾರೆ ಅವ್ರನ್ನ. ಹಾಗಾಗಿ ಅವ್ರಿಗೇನೆ ಅವಕಾಶ ಕೊಡಬಹುದು ಅಂತಿದ್ದಾರೆ. ನೂತನ ಶಿಕ್ಷಣ ಸಚಿವರ ಆಯ್ಕೆ ಈ ವಾರವೇ ಆಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ ಇತ್ತು, ಕೆಲವೊಂದಿಷ್ಟು ರೀಶಫಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಕೆಲವು ಬದಲಾವಣೆಗಳು ಆಗತ್ತೆ. ಅದರ ಜೊತೆಗೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಫಿಲಪ್ ಮಾಡ್ಕೊಳ್ಬೇಕು. ಹಾಗಾಗಿ ಆ ಜಾಗಕ್ಕೆ ಫಡ್ನವೀಸ್ ಅವರು ಹೋಗಬಹುದು ಅಂತ ಲೆಕ್ಕಾಚಾರಗಳು ಬಹುದೊಡ್ಡ ಮಟ್ಟದಲ್ಲಿದೆ.